ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಮುಂಬರುವ ಜುಲೈ 27, 28, 29 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮಿಥುನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ್ರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮಿಥುನ ರಾಶಿಯವರೇ, ಈಗ ನಾನು ನಿಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮಿಥುನ ರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ಆಗಲಿದೆ. ಹೌದು, ಈಗ ನೀವು ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನಗಳ ಜೀವನಕ್ಕೂ ನೀವು ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ ಮಿಥುನ ರಾಶಿಯವರೇ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ. ಹೌದು, ಅದು ಸಹ ಎಸ್ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ. ಹೌದು, ಅದೇ ಒಂದು ಘಟನೆಯ ಮೂಲಕ ನಿಮ್ಮ ಜೀವನದಲ್ಲಿ 3 ಶುಭ ಸುದ್ದಿಗಳು ಸಹ ನಿಮಗೆ ಸಿಗ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತುಂಬ ಜನ ಮಿಥುನ ರಾಶಿಯವರಾದರೆ ದುಃಖಿತರಾಗಿದ್ದೀರಾ. ಹೌದು, ಸಂಕಟವನ್ನು ಪಡ್ತಾ ಇರ್ತೀರಾ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಅದೇ ರೀತಿ ನೀವು ಜೀವನ ಪೂರ್ತಿ ದುಡಿದ್ರೂ ಸಹ ಅದಕ್ಕೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ತಾ ಪ್ರತಿದಿನ ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ಮಿಥುನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಇಷ್ಟು ದಿನ ನೀವು ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಕ್ಕೆ, ಎಲ್ಲ ರೀತಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ನೀವು ಕೆಲಸ ಮಾಡ್ತಿದ್ರೆ, ನೀವು ಕೆಲಸ ಮಾಡುವ ಜಾಗದಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು ಈಗ ನಿಮ್ಮ ಶ್ರಮವನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಹೌದು, ಯಾವ ಶ್ರಮ ನೀವು ಪಡ್ತಾ ಇದ್ದೀರೋ ಅದಕ್ಕೆ ತಕ್ಕಂಥ ಪ್ರತಿಫಲ ನಿಮಗೆ ಸಿಗ್ತಿಲ್ಲ ಅಂತ ಹೇಳಿ ನೀವು ಕಾಯ್ತಾ ಇದ್ರಲ್ವಾ, ಅದೇ ಒಂದು ಶ್ರಮ, ಅದೇ ಒಂದು ಪ್ರತಿಫಲವನ್ನು ಈಗ ಮೇಲಾಧಿಕಾರಿಗಳು ಗುರುತಿಸಿ ನಿಮಗೆ ಪ್ರತಿಫಲವನ್ನಾದರೆ ನೀಡಲಿದ್ದಾರೆ. ಹೌದು, ಹಾಗಾಗಿ ನೀವು ಆದಷ್ಟು ಈ ಸಮಯಗಳಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನೀವು ಆದಷ್ಟು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಸಣ್ಣ ಪುಟ್ಟ ವಿಚಾರಕ್ಕೆ ವಾಗ್ವಾದಗಳು, ಅದೇ ರೀತಿ ಕೋಪಗಳನ್ನು ಮಾಡೋದು ಬೇಡ ಆಗಿರುತ್ತೆ. ಈ ಸಮಯದಲ್ಲಿ ಆದಷ್ಟು ತಾಳ್ಮೆಯಿಂದ ಇರಿ. ನೀವು ಕೋಪವನ್ನು ಕಡಿಮೆ ಮಾಡಿಕೊಂಡಷ್ಟು ನಿಮಗೆ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಆದಷ್ಟು ನಿಮ್ಮೊಳಗೆ ಇರ್ತಕ್ಕಂತಹ ಕೋಪವನ್ನು ಕಡಿಮೆ ಮಾಡಿಕೊಂಡು ತಾಳ್ಮೆಯಿಂದ ಜೀವನವನ್ನು ನಡೆಸ್ತಾ ಹೋದರೆ ಹೆಚ್ಚಿನ ಫಲಗಳನ್ನಾದರೆ ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ಮಿಥುನ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವರನ್ನು ಅತಿ ಬೇಗನೆ ನಂಬಿಡ್ತೀರಾ. ಹೌದು, ನೀವು ನಿಮ್ಮ ಜೀವನಕ್ಕೆ ಯಾರಾದರೂ ಒಬ್ಬ ಹೊಸ ವ್ಯಕ್ತಿ ಬಂದ ನಂತರ ಆ ವ್ಯಕ್ತಿಯನ್ನು ಅತಿ ಬೇಗ ನಂಬಿ ಅವರಿಗೆ ಹಣದ ಜವಾಬ್ದಾರಿಗಳನ್ನು, ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ವಹಿಸ್ತೀರಾ. ಆದರೆ ಅದಾದಮೇಲೆ ನೀವು ಅದರ ಪರಿಣಾಮದಿಂದ ಸಂಕಟ ಆದರೆ ಪಡ್ತೀರಾ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಯಾರಿಗಾದರೂ ಹೊಸ ಜವಾಬ್ದಾರಿಯನ್ನು, ಹಣಕಾಸಿನ ಜವಾಬ್ದಾರಿಯನ್ನು ವಹಿಸ್ತಿದ್ದೀರ ಅಂತಂದರೆ ಮೊದಲಿಗೆ ಆ ವ್ಯಕ್ತಿಯ ಗುಣ, ಆ ವ್ಯಕ್ತಿಯ ನಡವಳಿಕೆ, ಆ ವ್ಯಕ್ತಿಯ ಸ್ವಾರ್ಥ ಬುದ್ಧಿಯನ್ನು ನೀವು ನಿಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಬೇಕಾಗಿರತ್ತೆ. ಇದು ಬಹುಮುಖ್ಯ ಆಗಿರುತ್ತೆ. ಹೌದು, ಯಾರನ್ನಾದರೂ ನಂಬ್ತಿದ್ದೀರ ಅಂತಂದರೆ ಮೊದಲಿಗೆ ಆ ವ್ಯಕ್ತಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದಾದ ನಂತರ ಆ ವ್ಯಕ್ತಿಯನ್ನು ನಂಬುವ ಪ್ರಕ್ರಿಯೆಯನ್ನು ನೀವು ಶುರು ಮಾಡಬಹುದಾಗಿರುತ್ತೆ. ಹೌದು, ಮಿಥುನ ರಾಶಿಯವರೇ, ನೀವು ಇಷ್ಟು ದಿನ ನಿಮ್ಮ ಬಳಿಗೆ ಯಾರಾದರೂ ಸಹಾಯಕ್ಕೆ ಕೇಳಿಕೊಂಡು ಬಂದರೆ ಅವ್ರಿಗೆ ಇಲ್ಲ ಅನ್ನದೇ ನಿಮ್ಮ ಹತ್ರ ಇರುವುದರಲ್ಲಿ ಎಷ್ಟಾದರೂ ಸ್ವಲ್ಪನಾದರೂ ನೀವು ಅವ್ರಿಗೆ ಸಹಾಯವನ್ನು ಮಾಡ್ತಿದ್ರಿ. ಹಾಗಿದ್ರೆ ನೀವು ಯಾರನ್ನು ಹೆಚ್ಚು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯ ಮಾಡಿದ್ರೋ ಅವರಿಂದನೇ ತಾನೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಾ. ಈಗ ಈ ಎಲ್ಲ ಘಟನೆಗಳನ್ನು ನಿಮ್ಮ ಜೀವನದಲ್ಲಿ ಪ್ರತಿದಿನ ಎದ್ದ ನಂತರ ಒಂದು ಹೊಸ ಸಮಸ್ಯೆಗಳಾದರೆ ಉಂಟಾಗ್ತಿತ್ತು. ಈ ಎಲ್ಲ ರೀತಿ ಸಮಸ್ಯೆಗಳನ್ನು ನೀವು ಎದುರಿಸುತ್ತಾ ಬಂದಿದ್ದೀರಾ. ಆದರೆ ನಿಮ್ಮೊಳಗೆ ಇರತಕ್ಕಂಥ ಆತ್ಮವಿಶ್ವಾಸ ಅದು ಯಾವತ್ತೂ ಸಹ ಕುಗ್ಗಲಿಲ್ಲ. ಅದೇ ರೀತಿ ನೀವು ಸಹ ನಿಮ್ಮ ಧರ್ಮ ಮಾರ್ಗವನ್ನು ಬಿಡಲಿಲ್ಲ. ಹಾಗಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ. ಆಗ ಆ ವ್ಯಕ್ತಿಯಿಂದ ನಿಮಗೆ 3 ಶುಭ ಸುದ್ದಿಗಳು ಸಹ ಸಿಗ್ತಕ್ಕಂಥದ್ದು. ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು, ಮೊದಲಿಗೆ ನಿಮ್ಮ ಜೀವನಕ್ಕೆ ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ಆದರೆ ಪ್ರವೇಶ ಮಾಡಲಿದ್ದಾರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಪ್ರಾರಂಭಿಕವಾಗಿ ನೀವು ಆ ಒಬ್ಬ ವ್ಯಕ್ತಿಯನ್ನು ನೀವು ಅನುಮಾನ ಆದರೆ ಪಡ್ತೀರಾ. ಹೌದು, ಆ ವ್ಯಕ್ತಿಯ ಗುಣ ಎಂಥದ್ದು, ಆ ವ್ಯಕ್ತಿಯ ನಡವಳಿಕೆ ಎಂಥದ್ದು, ಆ ವ್ಯಕ್ತಿ ನನ್ನ ಜೀವನದ ಮಾರ್ಗದರ್ಶನವನ್ನು ತಪ್ಪಿಸ್ತಾರೇನೋ, ನನ್ನ ದಾರಿಯನ್ನು
ತಪ್ಪಿಸ್ತಾರೇನೋ ಎಂಬುವ ಆಲೋಚನೆಯಲ್ಲಿ ನೀವು ಇರ್ತೀರಾ. ಆದರೆ ಆ ವ್ಯಕ್ತಿಯ ಗುಣ, ಆ ವ್ಯಕ್ತಿಯ ನಡವಳಿಕೆಯನ್ನು ನೀವು ಸರಿಯಾಗಿ ಸೂಕ್ಷ್ಮ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡ್ರೆ ಆ ವ್ಯಕ್ತಿಯಲ್ಲಿ ಒಂದು ದೈವಿಕ ಶಕ್ತಿ ಇರುವಂತೆ ನಿಮಗೆ ಭಾಸ ಆದರೆ ಆಗ್ತಕ್ಕಂಥದ್ದು. ಹೌದು, ಅವರು ನಿಮ್ಮ ಜೀವನವನ್ನು ಸರಿ ಮಾಡಲು ಬಂದಿರತಕ್ಕಂತಹ ದೇವರ ರೂಪ ಎಂಬುವ ಭಾವನೆಯನ್ನು ಸಹ ನಿಮ್ಮಲ್ಲಿ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವೇನಾದರೂ ಜೀವನವನ್ನು ನಡೆಸಿದ್ದೇ ಆದರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಆ ವ್ಯಕ್ತಿಯನ್ನು ಗಮನಿಸ್ತಾನೆ ಇರಿ. ಹೌದು, ಆ ವ್ಯಕ್ತಿಯ ಜೀವನದಂತೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ಮಿಥುನ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಬೇರೆಯವರೊಂದಿಗೆ ಹಂಚ್ಕೊಳ್ತಾ ಇರ್ತೀರ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ, ಅದೇ ರೀತಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಹಂಚ್ಕೊಳ್ತಾ ಇರ್ತೀರ ನಿಮ್ಮ ಮುಂದಿನ ಯೋಜನೆಗಳನ್ನೆಲ್ಲ. ಹೌದು, ನೀವು ಯಾವುದಾದ್ರೂ ಒಂದು ಮನೆಯನ್ನು ಖರೀದಿ ಮಾಡ್ತಿದ್ರೆ ಅಥವಾ ಒಂದು ಒಳ್ಳೆಯ ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಿದ್ರೆ, ಚಿನ್ನ ಬಂಗಾರ ಖರೀದಿ ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡ್ತಿದ್ರೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ನೀವು ಹೇಳಿಕೊಳ್ಳಬೇಡಿ. ಈ ಹಿಂದೆ ಎಲ್ಲ ಹೇಳಿದ್ರಿ, ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಹೇಳೋದಕ್ಕೆ ಹೋಗಬೇಡಿ. ಹೌದು, ಇದರಿಂದ ಆ ಮಾಹಿತಿ ನಿಮ್ಮ ಶತ್ರುಗಳಿಗೆ ತಿಳಿದು ಶತ್ರುಗಳು ನಿಮ್ಮ ಒಂದು ಮುಂದಿನ ಯೋಜನೆಗಳನ್ನು ತಡೆ ಹಿಡಿಯಲು ಪ್ರಯತ್ನವನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಆದಷ್ಟು ಗುಪ್ತವಾಗಿರಿಸಿ ನಿಮ್ಮ ಎಲ್ಲ ಮುಂದಿನ ಯೋಜನೆಗಳನ್ನು. ಜೊತೆಗೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳ ಪವಾಡವನ್ನು ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ 3 ಶುಭ ಸುದ್ದಿಗಳನ್ನು ಸಹ ನೀವು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮಿಥುನ ರಾಶಿಯವರೇ. ಹೌದು, ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ ನಿಮಗೆ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಓಡಾಡುವ ಜಾಗದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ನಿಮ್ಮ ಮಾತಿಗೆ ಈಗ ಬೆಲೆಯಾದರೆ ಸಿಗ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, 3 ಶುಭ ಸುದ್ದಿಗಳು ಯಾವುದು ಸಿಗುತ್ತೆ ನಿಮಗೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಅಂತ ನಾವು ನೋಡೋದಾದ್ರೆ, ಮೊದಲನೇ ಶುಭ ಸುದ್ದಿ ಏನಂತಂದರೆ ನಿಮ್ಮ ಒಳ್ಳೆಯ ಸಮಯ ಆದರೆ ಈ ಸಮಯದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಹೌದು, ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯನ್ನು ನೀವು ಈ ಸಮಯದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯ ಆದರೆ ಶುರುವಾಗ್ತಕ್ಕಂಥದ್ದು. ಯಾವುದೇ ಒಂದು ಒಳ್ಳೆಯ ಕಾರ್ಯನ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಆಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳೆಲ್ಲ ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಇದರಿಂದ ನಿಮಗೆ ಅದೃಷ್ಟ ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು ಮೊದಲನೇ ಶುಭ ಸುದ್ದಿ ಆಗಿರುತ್ತೆ. ಎರಡನೇ ಶುಭ ಸುದ್ದಿ ಬಂದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟಗಳು, ಕುಟುಂಬ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಎಲ್ಲ ರೀತಿ ಕಹಿ ನೆನಪುಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಇದು ಎರಡನೇ ಶುಭ ಸುದ್ದಿ ಆಗಿರುತ್ತೆ. ಅದೇ ರೀತಿ ಮೂರನೇ ಶುಭ ಸುದ್ದಿ ಬಂದು ನಿಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಶುಭ ಕಾರ್ಯಗಳು, ಮದುವೆ, ಅದೇ ರೀತಿ ನಾಮಕರಣ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀತಿಲ್ಲ ಅಂತ ಹೇಳಿ ನೀವು ಚಿಂತಿತರಾಗಿದ್ದೀರಿ ಅಲ್ಲವೇ ಮಿಥುನ ರಾಶಿಯವರೇ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿ ಶುಭ ಕಾರ್ಯವನ್ನು ಮಾಡ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಆದಷ್ಟು ನೀವು ಹಿರಿಯರ ಆಶೀರ್ವಾದವನ್ನು ಈ ಸಮಯದಲ್ಲಿ ಪಡ್ಕೊಳ್ಳಿ. ಹೌದು, ಹೆಜ್ಜೆಗೆಜ್ಜೆಗೂ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಅಥವಾ ಯಾವುದಾದ್ರೂ ಒಂದು ಹೊಸ ಜಾಗದಲ್ಲಿ ನೀವು ಹೂಡಿಕೆಯನ್ನು ಮಾಡ್ತಿದ್ರೆ ಅನುಭವಸ್ಥರ, ಹಿರಿಯರ ಸಲಹೆಯನ್ನು ಪಡ್ಕೊಂಡು ಹೆಜ್ಜೆಯನ್ನು ಮುಂದೆ ಹಾಕ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಮದುವೆಗಾಗಿ ಕಾಯ್ತಾ ಇರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಇದೀಗ ನಿಮಗೆ ತಕ್ಕಂತಹ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಈ ಸಮಯದಲ್ಲಿ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಿರ್ತಕ್ಕಂಥದ್ದು. ಹೌದು, ಈ ಎಲ್ಲ ಭಾಗ್ಯಗಳಾದರೆ ನಿಮಗೆ ಸಿಗುತ್ತೆ. ಕಂಕಣ ಭಾಗ್ಯ ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಕೂಡಿ ಬರಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಆರ್ಥಿಕ ಪರಿಸ್ಥಿತಿಗಳೆಲ್ಲ ಸುಧಾರಣೆಯಾಗಿ ಹೊಸ ಹೊಸ ಜವಾಬ್ದಾರಿಗಳಾದರೆ ವೃತ್ತಿ ಜೀವನದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಈಗ ಉದ್ಯೋಗದ ಅವಕಾಶ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಅದೇ ರೀತಿ ಪ್ರಾರಂಭಿಕವಾಗಿ ಕಡಿಮೆ ಸಂಬಳ ಎನ್ನುವಂತೆ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ
ಇದರಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಈಗ ನಿರೀಕ್ಷಿಸಬಹುದಾಗಿರುತ್ತೆ. ಹೌದು, ಅಗತ್ಯ ಇರೋರಿಗೆ ಸಹಾಯವನ್ನು ಮಾಡ್ತೀರಿ, ದಾನ ಧರ್ಮಗಳನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಜೀವನದಲ್ಲಿ ಯಶಸ್ಸು ಅದೃಷ್ಟವನ್ನಾದರೆ ನೀವು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಪ್ರಾಪ್ತಿ ಮಾಡ್ಕೊಳ್ತೀರಾ. ಇದು ಮಿಥುನ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.